ನಮಸ್ಕಾರ ವೀಕ್ಷಕರೇ, ನಮ್ಮ ಮಲ್ಟಿಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಚಾಣಕ್ಯ ನೀತಿಯಲ್ಲಿ ಓರ್ವ ಸ್ನೇಹಿತನು ಯಾವೆಲ್ಲ ಗುಣಗಳನ್ನು ಹೊಂದಿರಬೇಕು, ಯಾವೆಲ್ಲ ಗುಣಗಳನ್ನು ಹೊಂದಿರಬಾರದು ಎಂಬುದರ ಕುರಿತು ಉಲ್ಲೇಖಿಸಿದ್ದಾರೆ. ಚಾಣಕ್ಯರ ಪ್ರಕಾರ ನಿಜವಾದ ಸ್ನೇಹಿತನಾದವನು ಹೀಗಿರುತ್ತಾನೆ, ಕೆಟ್ಟ ಗುಣಗಳನ್ನು ಹೊಂದಿರುವ ಸ್ನೇಹಿತ ಹೀಗಿರುತ್ತಾನೆ. ಬನ್ನಿ ವೀಕ್ಷಕರೇ, ಇದರ ಬಗ್ಗೆ ಫುಲ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನಲ್ಲಿ ಸ್ಕಿಪ್ ಮಾಡ್ದೇ ನೋಡ್ತಾ ಹೋಗಿ, ಹಾಗೆ ಪಟ್ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ವೀಕ್ಷಕರೇ, ಚಾಣಕ್ಯರು ಹೀಗೆ ಹೇಳುತ್ತಾರೆ, ಒಳ್ಳೆಯ ಸ್ನೇಹಿತ ಮತ್ತು ಕೆಟ್ಟ ಸ್ನೇಹಿತ ಹೀಗಿರುತ್ತಾರೆ ಎಂದಿದ್ದಾರೆ ಚಾಣಕ್ಯ. ನಮ್ಮ ಜೀವನದ ಹಲವು ಅಂಶಗಳಿಗೆ ಸಂಬಂಧಿಸಿದಂತೆ ಮಾರ್ಗದರ್ಶನ ನೀಡುವ ಪ್ರಾಚೀನ ಪಾಠ್ಯವೇ ಆಚಾರ್ಯ ಚಾಣಕ್ಯರ ನೀತಿಶಾಸ್ತ್ರವಾಗಿದೆ. ಇದರಲ್ಲಿ ಸ್ನೇಹಿತರಿಗೆ ಸಂಬಂಧಿಸಿದ ವಿಚಾರಗಳ ಕುರಿತು ಉಲ್ಲೇಖಿಸಲಾಗಿದೆ. ನಿಜವಾದ ಸ್ನೇಹಿತರ ಮಹತ್ವವನ್ನು ಇದರಲ್ಲಿ ವಿವರಿಸಲಾಗಿದೆ. ನಮ್ಮಲ್ಲಿ ಎಷ್ಟೇ ಸಮಸ್ಯೆಗಳನ್ನು ಕಂಡರೂ ಅದನ್ನೆಲ್ಲ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಮ್ಮೊಂದಿಗೆ ಸದಾಕಾಲ ಇರುವವನೇ ನಿಜವಾದ ಸ್ನೇಹಿತ ಎಂದು ಹೇಳಿದ್ದಾರೆ. ನಿಮ್ಮ ದುಃಖದಲ್ಲಿ ನಿಮ್ಮ ಕಣ್ಣೀರನ್ನು ಹೊರಿಸುವ ಮತ್ತು ನಿಮ್ಮ ಸಂತೋಷದಲ್ಲಿ ನಿಮ್ಮೊಂದಿಗೆ ಸಂತೋಷ ಪಡುವವನೇ ನಿಜವಾದ ಸ್ನೇಹಿತ ಎಂದಿದ್ದಾರೆ. ಇದನ್ನು ಹೊರತುಪಡಿಸಿ ನಿಜವಾದ ಸ್ನೇಹಿತರು ಇನ್ನು ಕೆಲವೊಮ್ಮದು ಗುಣಗಳು ಕುರಿತು ಚಾಣಕ್ಯರು ಹೀಗೆ ಹೇಳಿದ್ದಾರೆ. ಅವುಗಳ ಕುರಿತು ನಾವಿಲ್ಲಿ ತಿಳಿಯೋಣ ಬನ್ನಿ. ವೀಕ್ಷಕರೇ, ಚಾಣಕ್ಯರು ಮೊದಲನೆಯದಾಗಿ ಹೀಗೆ ಹೇಳಿದ್ದಾರೆ. ಚಾಣಕ್ಯರ ಪ್ರಕಾರ ನಿಜವಾದ ಸ್ನೇಹಿತ ಹೀಗಿರುತ್ತಾನೆ, ಪ್ರಾಮಾಣಿಕ ಮತ್ತು ಸತ್ಯವಂತನಾದವನು ನಿಜವಾದ ಸ್ನೇಹಿತ. ನಿಜವಾದ ಸ್ನೇಹಿತ ಯಾವಾಗಲೂ ಸತ್ಯವನ್ನು ಮಾತನಾಡುತ್ತಾನೆ, ಅದು ಎಷ್ಟೇ ಕಹಿಯಾಗಿದ್ದರೂ ಸಹ. ನಿಮ್ಮ ಪ್ರಗತಿ ಅಥವಾ ಯಶಸ್ಸಿನ ಕುರಿತು ಅಸೂಯೆ ಪಡದೆ ಸಂತೋಷವನ್ನು ಹಂಚಿಕೊಳ್ಳುವವನು ನಿಜವಾದ ಸ್ನೇಹಿತನಾಗಿರುತ್ತಾನೆ. ಕಷ್ಟದಲ್ಲಿ ನಿಮ್ಮನ್ನು ಬೆಂಬಲಿಸುವವನು ನಿಜವಾದ ಸ್ನೇಹಿತ. ಸಂತೋಷದ ಸಮಯದಲ್ಲಿ ಮಾತ್ರವಲ್ಲದೆ ದುಃಖ ಮತ್ತು ತೊಂದರೆಯ ಸಮಯದಲ್ಲಿಯೂ ನಿಮ್ಮೊಂದಿಗೆ ನಿಲ್ಲುತ್ತಾನೆ. ನಿಮ್ಮನ್ನು ಸುಧಾರಿಸಲು ಸಹಾಯ ಮಾಡಲು ಹಿಂಜರಿಯದವನು ನಿಮ್ಮ ನಿಜವಾದ ಸ್ನೇಹಿತ. ಇನ್ನು ಎರಡನೆಯದಾಗಿ ಹೀಗೆ ಹೇಳಿದ್ದಾರೆ, ಒಳ್ಳೆಯ ಸ್ನೇಹಿತನಿಗೆ ಇರಬಾರದು ಕೆಲವು ಗುಣಗಳು. ಅಸೂಯೆ, ನಿಮ್ಮ ಯಶಸ್ಸಿನ ಬಗ್ಗೆ ಅಸೂಯೆ ಪಡಬಾರದು. ಸುಳ್ಳುಗಾರ, ನಿಮಗೆ ಸುಳ್ಳನ್ನು ಹೇಳುವ ಸ್ನೇಹಿತನಿಂದ ದೂರವಿರಿ. ಸ್ವಾರ್ಥಿ, ತನ್ನ ಬಗ್ಗೆ ಮಾತ್ರ ಯೋಚಿಸುವ ಸ್ನೇಹಿತ ಒಳ್ಳೆಯವನಲ್ಲ, ವಿಶ್ವಾಸ ಅರ್ಹನಲ್ಲ. ನೀವು ಹೇಳುವುದನ್ನು ನಂಬದ ಮತ್ತು ನಿಮ್ಮನ್ನು ಗೌಪ್ಯತೆಯನ್ನು ಉಲ್ಲಂಘಿಸುವವನು. ನಿಜವಾದ ಸ್ನೇಹಿತರು ನಮಗೆ ಜೀವನದಲ್ಲಿ ಮುಂದುವರಿಯಲು ಸಹಾಯ ಮಾಡುತ್ತಾರೆ, ನಮಗೆ ಸ್ಫೂರ್ತಿ ಮತ್ತು ಕಷ್ಟದ ಸಮಯದಲ್ಲಿ ನಮಗೆ ಸಹಾಯ ಮಾಡುತ್ತಾರೆ. ನಿಜವಾದ ಸ್ನೇಹಿತ ಜೀವನದ ದೊಡ್ಡ ಆಸ್ತಿ ಎಂದು ಚಾಣಕ್ಯ ನಂಬಿದ್ದರು. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ನಿಜವಾದ ಸ್ನೇಹಿತರನ್ನು ಹುಡುಕಲು ಮತ್ತು ಗೌರವಿಸಲು ಪ್ರಯತ್ನಿಸಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.